ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಮಂಗಳವಾರ. ಇನ್ನು ಮಂಗಳವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇನ್ನು ಸೋಮವಾರ ಅಂತೂ ನಾನು ಏನು ವ್ಲಾಗೇ ಮಾಡಿಲ್ಲ. ಇನ್ನು ಸೋಮವಾರ ಎದ್ಬಿಟ್ಟು ಟಿಫನ್ ಮಾಡಿ ಮಕ್ಕಳಿಗೆ ಇನ್ನು ರೆಡಿ ಆಗಿಬಿಟ್ಟು ಸ್ನಾನ ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಊರಿಗೆ ಹೋಗಿ ಬಿಟ್ಟು ಬಂದೆ. ನಿಜವಾಗ್ಲೂ ಜರ್ನಿ ಮಾಡಿ ಬರೋಷ್ಟೊತ್ತಿಗೆ ತುಂಬ ಸುಸ್ತಾಗ್ಬಿಡ್ತು ನನಗಂತೂ. ಇನ್ನು ಸೋಮವಾರ ಬಂದುಬಿಟ್ಟು ಇನ್ನು ಇವ್ರದ್ದು ಮಣ್ಣಾಗಿರಲಿಲ್ಲ, ಡಿ ಸುಧಾಕರ್ ಅವ್ರದ್ದು. ಇನ್ನು ಚಳ್ಳಕೆರೆ ಆಗಲಿ ಹಿರಿಯೂರಾಗಲಿ ಫುಲ್ಲು ಸ್ತಬ್ಧ ಆಗಿಬಿಟ್ಟಿತ್ತು. ಇನ್ನು ಬಸ್ ಕೂಡ ಟೈಮ್ ಟು ಟೈಮ್ ಸರಿಯಾಗಿ ಸಿಗ್ತಾ ಇರಲಿಲ್ಲ. ಹಾಗಾಗಿ ತುಂಬ ಲೇಟ್ ಆಗಿಬಿಡ್ತು ಹೋಗೋಷ್ಟೊತ್ತಿಗೆ. ಇಲ್ಲಿ 10 ಗಂಟೆ ಬಸ್ಗೆ ಹೊರಟ್ವಿ. 10 ಗಂಟೆ ಬಸ್ಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಹಿರಿಯೂರಲ್ಲಿ ಸ್ವಲ್ಪ ಬಟ್ಟೆ ತೊಗೋಬೇಕಿತ್ತು ಅವಳಿಗೆ. ಒಂದು ಜೊತೆ ಬಟ್ಟೆ ಕೊಡಿಸ್ಬಿಟ್ಟು ಇನ್ನು ಹೊರಟ್ವಿ. ಎಷ್ಟೊತ್ತಾದರೂ ಕೂಡ ವೆಯ್ಟ್ ಮಾಡಿದ್ರೂ ಬಸ್ಸೇ ಬರ್ತಾ ಇರಲಿಲ್ಲ. ಇನ್ನು ಅಂತೂ ಇಂತೂ ಬಸ್ ಬಂತು, ಹೋಗ್ಬಿಟ್ಟು ಇನ್ನು ಚಳ್ಳಕೆರೆಯಲ್ಲಿ ಕೂಡ ಅಷ್ಟೇ ಫುಲ್ಲು ಪೊಲೀಸು ಅಂದರೆ ಸಿಕ್ಕಾಪಟ್ಟೆ ಪೊಲೀಸು. ಗಾಡಿಗೂ ಕೂಡ ಸರಿಯಾಗಿ ಬಿಡ್ತಾ ಇರಲಿಲ್ಲ. ಬಿಡೋವೆಲ್ಲ ಅರ್ಜೆಂಟಿಗೆ ಬಿಟ್ಬಿಟ್ಟು ಬರೀ ಕಾರು, ಬೆಂಗಳೂರಿಂದ ಎಲ್ಲ ಕೂಡ ಸ್ವಲ್ಪ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಾ ಇದ್ರಲ್ವ, ಅವ್ರಿಗೆಲ್ಲ ಟ್ರಾಫಿಕ್ ಇರಬಾರ್ದು ಅಂತ ಹೇಳಿಬಿಟ್ಟು ತುಂಬ ಇದರಲ್ಲಿದ್ದರು. ಹಾಗಾಗಿ ಹೋಗ್ಬಿಟ್ಟು ಸದ್ಯ ಚಳ್ಳಕೆರೆಗೆ ತಲುಪಿಬಿಟ್ಟು ಅವಳ ಬಸ್ ಹತ್ಸ್ಬಿಟ್ಟು ಊರು ಬಸ್ಸು. ಇನ್ನು ಚಿಕ್ಕಪ್ಪನಿಗೆ ಫೋನ್ ಮಾಡಿಬಿಟ್ಟು ಮತ್ತೆ ಅಲ್ಲಿಂದ ನಾನು ಹಿರಿಯೂರಿಗೆ ವಾಪಸ್ ಬಂದುಬಿಟ್ಟು ಮತ್ತೆ ಊರಿಗೆ ಬರೋದಕ್ಕೆ ಒಂದು ಆಟೋ ಕೂಡ ಇಲ್ಲ, ಬಸ್ಸು ಇಲ್ಲ. ಸಂಜೆಗೆ ಒಂದೇ ಒಂದು ಬಸ್ ಇದೆ 4:15ಗೆ, ಗೌರ್ಮೆಂಟ್ ಬಸ್ಸು, ಡೈರೆಕ್ಟ್ ಬಸ್ ನಮ್ಮೂರಿಗೆ. ಅದಾದರೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡಿದೆ. ಬಸ್ಸು ಸಿಕ್ತು. ಇನ್ನು ಜೋಗನಹಳ್ಳಿ ಅಂತ ಇದೆ, ಅಲ್ಲಿಗೆ ಬಂದು ಒಂದು ಸ್ವಲ್ಪ ಮುಂದೆ ಒಂದು ಹಳ್ಳಿ ಇದೆ, ಅಲ್ಲಿಗೆ ಬಂದ ತಕ್ಷಣ ಬಸ್ ಕೂಡ ಕೆಟ್ಟೋಯ್ತು. ಏನೋ ಗೊತ್ತಿಲ್ಲ, ನನ್ನ ಗ್ರಾಚಾರ ಏನೇನೋ ಸಖತ್ತು ಟಯರ್ಡ್ ಆಗಿಬಿಟ್ಟಿತ್ತು. ಅಂದರೆ ಜರ್ನಿ ಮಾಡಿ ನನಗಂತೂ ಸುಸ್ತಾಗ್ಬಿಟ್ಟಿತ್ತು. ಸುಮ್ಮನೆ ಹೇಳೋದಕ್ಕಾಗ್ತಾ ಇರಲಿಲ್ಲ ಆ ಫೀಲಿಂಗು. ಯಾಕಾದರೂ ಇವತ್ತು ಕರ್ಕೊಬಂದು ಸುಮ್ಮನೆ ಬುಧವಾರಗಿನೇ ಬಿಟ್ಟು ಬಂದಿದ್ರೆ ಚೆನ್ನಾಗಿರೋದೇನೋ ಅಂತ ಅನಿಸ್ಬಿಡ್ತು. ಅಷ್ಟು ಇದಾಗ್ಬಿಟ್ಟಿತ್ತು ನನಗೆ. ಇನ್ನು ಅಲ್ಲಿಂದ ಬಸ್ ಕೆಟ್ಟೋಯ್ತು. ಇನ್ನು ನಮ್ಮ ಸೈಡ್ ಯಾರೂ ಕೂಡ ಜಾಸ್ತಿ ಜನ ಬರೋದಿಲ್ಲ, ಸ್ವಲ್ಪ ಜನ ಅಷ್ಟೇ, ಒಂದು 2-3 ಜನ ಅಷ್ಟೇ. ಇನ್ನು ನಮ್ಮೂರಿಗೆ ಬರೋರು ನಾನು ಇನ್ನೊಬ್ಬಣ್ಣ ಇದ್ವಿ. ಅವಣ್ಣ ಹೆಂಗೋ ಸ್ವಲ್ಪ ಬೈಕ್ ಅಡ್ಜಸ್ಟ್ ಮಾಡ್ಕೊಂಡು ಅವರು ಊರಿಗೆ ಬಂದುಬಿಟ್ರು. ಇನ್ನು ನಾನು ಬಂದುಬಿಟ್ಟು ನನ್ನ ತಮ್ಮ ಇದ್ದಾನೆ, ಅವ್ನು ಗಾರ್ಮೆಂಟ್ಸ್ಗೆ ಹೋಗ್ತಾನೆ. ಮತ್ತು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿಬಿಟ್ಟು ನಮ್ಮ ಮನೆಯವರು ಅವ್ನಿಗೆ ಫೋನ್ ಮಾಡಿ ಮತ್ತು ಅಷ್ಟರಲ್ಲಿ ಗಾರ್ಮೆಂಟ್ಸ್ ಕೂಡ ಬಿಡ್ತು. ಸದ್ಯ ಅವ್ನು ಬಂದುಬಿಟ್ಟು ಕರ್ಕೊಬಂದು ಒಟ್ಟು ಟೋಟಲಿ ಮನೆ ಸೇರೋಷ್ಟೊತ್ತಿಗೆ ಕರೆಕ್ಟಾಗಿ 7 ಗಂಟೆ 7 ಕಾಲಾಗಿತ್ತು ನೈಟು. ಅಷ್ಟು ಇದಾಗ್ಬಿಡ್ತು ಸೋಮವಾರ. ಅದಕ್ಕೆ ಏನು ಕೂಡ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ, ಏನಿಲ್ಲ. ಎಷ್ಟೊತ್ತಿಗೆ ಮನೆ ತಲುಪನಪ್ಪ ಅಂತ ಅನಿಸ್ಬಿಟ್ಟಿತ್ತು, ಅಷ್ಟು ಇದಾಗಿತ್ತು. ಅದಕ್ಕೆ ನಾ ಬಂದ ತಕ್ಷಣವೇ ಬೆಳಗ್ಗೆನೇ ಟಿಫನ್ ಮಾಡಿದ್ನಲ್ವ, ಚಿತ್ರಾನ್ನ ಮಾಡೋಗಿದ್ದೆ. ಒಂದು ಸ್ವಲ್ಪ ಅನ್ನ ಮಿಕ್ಕಿತ್ತು, ಮತ್ತು ಒಬ್ಬಟ್ಟು ಸಾರು ಕೂಡ ಇತ್ತು, ಅದನ್ನೇ ಬಿಸಿ ಮಾಡಿಬಿಟ್ಟು ಇನ್ನು ನಾನು ನಮ್ಮ ಮನೆಯವರು ಊಟ ಮಾಡಿ ಇನ್ನು ಗುಂಡನ್ನ ಮನೆ ಹತ್ರನೇ ಬಿಟ್ಟು ಹೋಗಿದ್ವಿ. ಅಂದರೆ ಪವಿತ್ರ ಅವ್ರ ಹತ್ರ ಅಂದರೆ ಅತ್ತೆ ಮತ್ತು ಪವಿತ್ರ ಅವ್ರು ಇದ್ರೆಲ್ಲ ನೋಡಿಕೊಂಡ್ರೆ. ಇನ್ನು ಅತ್ತೆ ಊಟ ಮಾಡಿಸ್ತಾ ಇತ್ತು, ಅವನು ಊಟ ಮಾಡಿ ಬಂದಿದ್ದ. ಇನ್ನು ನಾನು ನಮ್ಮ ಮನೆಯವ್ರು ಸ್ವಲ್ಪ ತಿನ್ಕೊಂಡು ಇನ್ನು ಹೋಗ್ಬಿಟ್ಟು ಸುಮ್ಮನೆ ಮಲ್ಕೊಂಡ್ಬಿಟ್ವಿ. ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಸ್ನಾನ ಹೋಗಿದ್ದು ಸ್ವಲ್ಪ ಬೇಜಾರಾಯಿತು ನನಗಂತೂ. ಇನ್ನು ಎದ್ದ ತಕ್ಷಣವೇ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ಲು, ನೀರು ತರೋದು ಇಲ್ಲ ಏನಾದರೂ ಸ್ವಲ್ಪ ಪಾತ್ರೆ ಇದ್ರೂ ತೊಳ್ಕೊಡೋದು ಎಲ್ಲ ಕೂಡ ಮಾಡ್ತಾಯಿದ್ಲು. ಇನ್ನು ಯಾವಾಗಿದ್ರು ಇನ್ನು ನಾವೇ ಮಾಡ್ಕೋಬೇಕಲ್ಲ. ಇನ್ನು ಹಂಗಾಗಿ ಸ್ವಲ್ಪ ಬೇಗನೆ ಎದ್ದು ಬಂದುಬಿಟ್ಟು ಇನ್ನು ಸ್ವಲ್ಪ ಸೊಪ್ಪಿತ್ತು, ಸೊಪ್ಪು ಮಾಡಿಬಿಟ್ಟು ಬಿಸಿ ಅನ್ನನಾಗಲಿ ಮುದ್ದೆನಾಗಲಿ ಏನಾದರೂ ಮಾಡೋಣ ಅಂತ ಹೇಳಿ ಇನ್ನು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಮೊನ್ನೆ ಚಪಾತಿ ಮಾಡಿದ್ನಲ್ವ, ಆ ಬೀಟ್ರೋಟ್ ಇದಾಗಿದ್ದಕ್ಕೆ ನಾನು ಚಪಾತಿ ಸ್ವಲ್ಪನೇ ಮಾಡಿ ಇನ್ನು ಇಟ್ಟು ಹಂಗೆ ಕಲಸಿಟ್ಟಿದ್ದು ಹಂಗೆ ಇತ್ತು. ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಮತ್ತು ಅದು ಇಟ್ಬಿಟ್ರೆ ಭಾಳ ದಿನ ಕೆಟ್ಟೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಡ ಸ್ವಲ್ಪ ಅನ್ನ ಮಾಡಿಬಿಟ್ಟು ಹಂಗೆ ಚಪಾತಿ ಮಾಡಿಬಿಡೋಣ ಅಂತ ಹೇಳಿ ಹಂಗೆ ಪ್ಲ್ಯಾನ್ ಮಾಡ್ಕೊಂಡು ಇನ್ನು ಕೆಲಸ ಸ್ಟಾರ್ಟ್ ಮಾಡಿದೆ ನಾನು. ಇನ್ನು ಇದು ಕೂಡ ಜಾಸ್ತಿ ಲೆಂತ್ ಇಲ್ಲ ಆ ವಿಡಿಯೋ. ಸ್ವಲ್ಪ ನಾನು ಇದನ್ನು ಅಪ್ಲೋಡ್ ಮಾಡಬಾರ್ದು, ಮಂಗಳವಾರದ್ದು ಮತ್ತು ಬುಧವಾರದ್ದು ಕಂಟಿನ್ಯೂ ವ್ಲಾಗು ಗುರುವಾರ ಹಾಕ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ವೇಟ್ ಮಾಡ್ತಾ ಇರ್ತೀರ ಅಂತ ಹೇಳ್ಬಿಟ್ಟು ಇರೋದನ್ನೇ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಒಂದು ಕಮೆಂಟ್ ಬಗ್ಗೆ ಮಾತಾಡಬೇಕಿತ್ತು. ನೆನ್ನೆ ಕಮೆಂಟ್ ಮಾಡಿದರು ಕಾವ್ಯ ಅನ್ನೋ ಸಿಸ್ಟರು, ಅದು ತುಂಬ ಬೇಜಾರಾಯಿತು. ಇನ್ನು ನಾನು ನೆನ್ನೆ ಬಂದುಬಿಟ್ಟು ನಮ್ಮ ಮದುವೆ ಆಗಿರೋದು ಮತ್ತು ನನ್ನ ಏಜ್ ಎಷ್ಟು ಅಂತ ಹೇಳ್ಬಿಟ್ಟು ಹಾಕಿದ್ದೆ. ಅವ್ರದ್ದು ಕೂಡ ಸೇಮ್ ಏಜೇ, 33 ವರ್ಷ. ಬಟ್ ಮದುವೆ ಆಗಿ ಬರೀ 2 ವರ್ಷ ಆಗಿರೋದು. ಬಟ್ ಇನ್ನು ಕನ್ಸೀವ್ ಆಗಿಲ್ಲಂತೆ. ಅದಕ್ಕೇ ಆಗಲೇ ಊರವರು ಮತ್ತು ಅಕ್ಕಪಕ್ಕ ಮನೆಯವರೆಲ್ಲ ಕೂಡ ಆಗಲೇ ಚುಚ್ಚು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದಾರಂತೆ. ನಿಜ ಕಮೆಂಟ್ಸು ನೋಡಿಬಿಟ್ಟು ತುಂಬ ಬೇಜಾರಾಯಿತು ನನಗೆ. ಏನು 10 ವರ್ಷನಾ 15 ವರ್ಷನಾ ಮದುವೆ ಆಗಿ ಬಿಡು, ಇಷ್ಟು ವರ್ಷ ಆಯಿತು ಇನ್ನೂ ಆಗಿಲ್ಲ ಅನ್ನೋದಕ್ಕೆ. ಜಸ್ಟ್ 2 ವರ್ಷ ತಾನೇ, ಯಾಕಷ್ಟು ಇದು ಮಾಡ್ಕೊತೀರಾ? ಏನೂ ಆಗಲ್ಲ, ಯಾರೇ ಆಗಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ದೇವರು ಕೊಡ್ಬೇಕಾದ್ರೆ ಕೊಟ್ಬಿಡ್ತಾರೆ. ಇಲ್ಲ ವೇಟ್ ಮಾಡಿಸೋರಿಗೆ ವೇಟ್ ಮಾಡಿಸ್ತಾನೆ ಇರ್ತಾರೆ. ಆ ಮಕ್ಕಳ ವಿಷಯದಲ್ಲಂತೂ ಸಖತ್ತು ಇದ್ಬಿಡಿ. ಕೆಲವರಿಗೆ ಮದುವೆ ಆದ ತಕ್ಷಣವೇ 1 ತಿಂಗಳು 1-2 ತಿಂಗಳಿಗೆ ಕನ್ಸೀವ್ ಆಗಿಬಿಡ್ತಾರೆ. ಬಟ್ ಕೆಲವರು ವರ್ಷಾನುಗಟ್ಲೆ ವೇಟ್ ಮಾಡ್ತಾ ಇರ್ತಾರೆ ಮಕ್ಳಿಗೋಸ್ಕರ. ಅಷ್ಟಿದು ಮಕ್ಕಳ ವಿಷಯ ಅಂತ ಬಂದರೆ ತುಂಬ ಇದು, ಎಷ್ಟು ಸಮಾಧಾನ ಹೇಳೋದಕ್ಕೂ ಕೂಡ ಆಗೋದಿಲ್ಲ. ಬಟ್ ನಿಮಗೆ ಬಂದುಬಿಟ್ಟು 2 ವರ್ಷ ತಾನೇ ಆಗಿರೋದು, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಏನು ಬೇಜಾರು ಮಾಡ್ಕೋಬೇಡಿ, ಜನ ಮಾತಿಗೆ ಕಿವಿ ಕೊಡಬೇಡಿ.
ಏನು ಗೊತ್ತಾ, ಅವ್ರು ಮಾತಾಡೋದಕ್ಕಂತಲೇ ಇರ್ತಾರೆ ಅಕ್ಕಪಕ್ಕ ಮನೆಯವರಾಗಲಿ. ಅಂದರೆ ಎಲ್ಲರೂ ಕೂಡ ನಾನು ಹೇಳಲ್ಲ, ಕೆಲವರು ಮಾತ್ರ ಇರ್ತಾರೆ. ಇನ್ನು ಹಳ್ಳಿ ಸೈಡ್ ಅಂತೂ ಇನ್ನು ಹೇಳೋದೇ ಬೇಡ. ಇನ್ನು ಸಿಟಿಯಲ್ಲಾದರೆ ಅಷ್ಟೊಂದೇನಿಲ್ಲ, ಅವ್ರವ್ರ ಮನೆಗೆ ಅವ್ರವ್ರ ಪಾಡಿಗೆ ಅವ್ರು ಇರ್ತಾರೆ, ಮಾತಾಡಿಸ್ತಿರ್ತಾರೆ, ಓಕೆ ಅಷ್ಟಾಗುತ್ತೆ. ಹಳ್ಳಿಯಲ್ಲಂತೂ ಆ ಥರ ಅಲ್ಲ. ಇನ್ನು ಗೊತ್ತಿರುತ್ತೆ ಎಲ್ಲರಿಗೂ ಕೂಡ. ಬಟ್ ಎಲ್ರಿಗೂ ನಾನು ಹೇಳ್ತಾ ಇಲ್ಲ, ಕೆಲವ್ರಿಗೆ ಹೇಳ್ತಾ ಇದ್ದೀನಿ. ನಿಜ, ಒಂದೊಂದು ಸತಿ ಮದುವೆ ಆಗಿ 1 ತಿಂಗಳಿಗೆ 2 ತಿಂಗಳಿಗೆ ಕನ್ಸೀವ್ ಹೋದರೆ, ಅಯ್ಯೋ ಇನ್ನು ಮೊನ್ನೆ ಮದುವೆ ಆಗಿತ್ತು ಆಗಲೇ ಪ್ರೆಗ್ನೆಂಟಾ ಅಂತ ಆ ಥರ ಕೂಡ ರಾಗ ಹೇಳ್ತಾ ಇರ್ತಾರೆ. ತೀರಾ ಮದುವೆ ಆಗಿ 1 ವರ್ಷ 2 ವರ್ಷ 3 ವರ್ಷ ಆದರೂ ಇನ್ನೂ ಮಕ್ಕಳಾಗಿಲ್ಲ ಅಂತ ಚುಚ್ಚಿ ಮಾತಾಡ್ತಾ ಇರ್ತಾರೆ. ಅದೆಲ್ಲ ಏನು ಮಾಡೋದಕ್ಕಾಗೋದಿಲ್ಲ, ಕಾಮನ್ನು. ಇನ್ನು ಹೆಣ್ಣೇ ಶತ್ರು ಅಂತಾರಲ್ಲ, ಅದೇ ಥರನೇ ಹೆಣ್ಮಕ್ಳ ಬಗ್ಗೆ ಹೆಣ್ಮಕ್ಳೇ ತುಂಬ ಚುಚ್ಚಿ ಮಾತಾಡ್ತಾ ಇರ್ತಾರೆ. ಬಟ್ ಅವ್ರವ್ರ ಅದೃಷ್ಟ, ಆ ದೇವ್ರು ಯಾವಾಗ ಕೊಡಬೇಕು ಅಂತ ಇರ್ತಾರೆ ಆವಾಗಲೇ ಕೊಡೋದು. ನಾವೇನು ಶತಪ್ರಯತ್ನ ಪಟ್ಟರೂ ಕೂಡ ಅದು ಆಗೋದಿಲ್ಲ. ಇನ್ನು ಈಗಂತೂ ಏನು ಹಾಸ್ಪಿಟಲ್ ಆಗಲಿ ಮೆಡಿಷನ್ ಆಗಲಿ ಪ್ರತಿಯೊಂದು ಕೂಡ ತುಂಬ ಇಂಪ್ರೂವ್ಮೆಂಟ್ ಇದೆ, ಏನೂ ಪರವಾಗಿಲ್ಲ. 2 ವರ್ಷ ತಾನು, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಆದಷ್ಟು ಜನರ ಮಾತಿಗೆ ಕಿವಿ ಕೊಡಬೇಡಿ, ಆರಾಮಾಗಿರಿ. ಮೇನಾಗಿ ಹೆಣ್ಮಕ್ಳದ್ದು ಇನ್ನೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇನ್ನು ಮಂತ್ಲಿ ಪ್ರಾಬ್ಲಮ್ಮು, ಕೆಲವರಿಗೆ ಮಂತ್ಲಿ ಪ್ರಾಬ್ಲಮ್ ಅಂತೂ ಸಖತ್ತು ಇರುತ್ತೆ. ಇತ್ತೀಚೆಗಂತೂ ತುಂಬ ಅವೇ ನೋಡ್ತಾ ಇರ್ತೀವಿ. ನಾನು ಅಷ್ಟೇ ಎಷ್ಟೋ ಜನನ ನೋಡಿದ್ದೀನಿ, ಎಷ್ಟೋ ಹೆಣ್ಮಕ್ಳು ಕೂಡ ನೋಡಿದ್ದೀನಿ. ತುಂಬ ಇದು ಮಂತ್ಲಿ ಪ್ರಾಬ್ಲಮ್ ಇದ್ರಂತೂ ಸ್ವಲ್ಪ ಲೇಟ್ ಆಗುತ್ತೆ ಮಕ್ಕಳದು. ಇಲ್ಲ ಆರೋಗ್ಯ ಎಲ್ಲ ಚೆನ್ನಾಗಿದೆ, ಮಂತ್ಲಿ ಕರೆಕ್ಟಾಗಿ ನಾವು ಪೀರಿಯಡ್ಸ್ ಆಗ್ತೀವಿ ಅಂತಂದರೆ ಏನು ಕೂಡ ತೊಂದರೆ ಇಲ್ಲ. ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಅದು ಬಿಟ್ಟರಂತೂ ಇನ್ನೇನಿಲ್ಲ. ಆರೋಗ್ಯ ಮುಖ್ಯ. ಆದಷ್ಟು ಬೇಗ ಸ್ವಲ್ಪ ಒಳ್ಳೊಳ್ಳೆದು ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಆದಷ್ಟು ಸ್ವಲ್ಪ ಇದು ಅಂದರೆ ಯೋಚನೆ ಮಾಡೋದಾಗಲಿ ಆ ಥರ ಎಲ್ಲ ಏನು ಮಾಡಬೇಡಿ. ಆರಾಮಾಗಿದ್ದರೆ ಏನೂ ಆಗೋದಿಲ್ಲ. ಇನ್ನು ದೇವ್ರ ಮೇಲೆ ಭಾರ ಹಾಕಿ ಇನ್ನು ಜೀವನ ನಡೆಸ್ಕೊಂಡೋಗಿ. ಯಾವುದೇ ಕಾರಣಕ್ಕೂ ಜನ ಮಾತ್ರ ಅಂದರೆ ಕೇಳಿಬಿಟ್ಟು ತಲೆ ಕೆಡಿಸ್ಕೋಬೇಡಿ. ಜನ ಹೆಂಗಿದ್ರು ಕೂಡ ಮಾತಾಡ್ತಾ ಇರ್ತಾರೆ, ಚೆನ್ನಾಗಿದ್ರು ಮಾತಾಡ್ತಾರೆ, ಚೆನ್ನಾಗಿಲ್ದಿದ್ರು ಕೂಡ ಮಾತಾಡ್ತಾರೆ. ಇನ್ನು ಜನಗಳ ಬಗ್ಗೆ ಅವ್ರ ಮಾತು ಬಗ್ಗೆ ನಾವು ತಲೆ ಕೆಡಿಸ್ಕೊಂಡ್ರೆ ನಮ್ಮ ಮನೆತನನೇ ಉಳಿಯಲ್ಲ. ಆ ಥರ ಸಿಚುವೇಶನ್ ಕೂಡ ಬಂದುಬಿಡುತ್ತೆ. ಹಂಗಾಗಿ ಯಾವುದೇ ಕಾರಣಕ್ಕೂ ನೀವು ಇದು ಮಾಡ್ಕೊಳೋದಕ್ಕೆ ಹೋಗಬೇಡಿ. ಎಲ್ಲ ಕೂಡ ಸರಿ ಹೋಗುತ್ತೆ ಇವತ್ತಲ್ಲ ನಾಳೆ. ಅದಕ್ಕೆ ನೀವು ಯಾಕೆ ತುಂಬ ಬೇಜಾರು ಮಾಡ್ಕೊಳ್ಳೋದು, ಅಳೋದು ಅದೆಲ್ಲ ಮಾಡಬೇಡಿ, ಆರಾಮಾಗಿರಿ ಅಂತ ಹೇಳ್ತೀನಿ ನಾನು. ಇನ್ನು ಈ ಕಡೆ ಬಂದುಬಿಟ್ಟು ಇನ್ನು ಫೈನಲಿ ಚಪಾತಿ ಎಲ್ಲ ಮಾಡಿಬಿಟ್ಟು ಇನ್ನು ನಮ್ಮ ಮನೆಯವರಿಗೆ ಊಟಕ್ಕೆ ಇಟ್ಕೊಡ್ತಾಯಿದ್ದೀನಿ. ಇನ್ನು ಗುಂಡೊಂದು ಇವತ್ತಿಂದ ಅಂಗನವಾಡಿ ಸ್ಟಾರ್ಟು, ಮಂಗಳವಾರ ಅಲ್ವಾ. ಇನ್ನು ಸೋಮವಾರನೇ ಸ್ಟಾರ್ಟ್ ಆಗಬೇಕಿತ್ತು. ಇನ್ನು ಅವರು ಡಿ ಸುಧಾಕರ್ ಅವ್ರು ತೀರೋಗಿರೋದ್ರಿಂದ ಇಡೀ ಚಿತ್ರದುರ್ಗಕ್ಕೆ ಫುಲ್ಲು ನಮ್ಮ ಸ್ಕೂಲುಗಳಿಗೆ ಎಲ್ಲದಕ್ಕೂ ಕೂಡ ರಜೆ ಕೊಟ್ಟಿದ್ದರು. ಹಂಗಾಗಿ ಸೋಮವಾರ ಹೋಗೋಕ್ಕಾಗಲಿಲ್ಲ. ಇನ್ನು ಮಂಗಳವಾರ ಹೊರಟಿದ್ದಾನೆ, ಫಸ್ಟ್ ಟೈಮ್ ಹೋಗ್ತಾಯಿದ್ದಾನೆ. ಅಂದರೆ ತಿಂಗಳನ್ಗಟ್ಲೆ ಮನೇಲಿದ್ನಲ್ವ, ಒಂಥರ ಬೇಜಾರು. ಸ್ನಾನ ಮಾಡಿಸ್ಬೇಕಾರೆ ತುಂಬ ಅಳ್ತಾ ಇದ್ದೆ, ನಾನು ಹೋಗಲ್ಲ ಅಂತ ಹೇಳಿಬಿಟ್ಟು. ಏನು ಮಾಡೋಕ್ಕಾಗುತ್ತೆ, ಹಂಗೆ ಹಠ ಮಾಡ್ತಾರೆ ಅಂತ ಬಿಡೋದಕ್ಕೂ ಕೂಡ ಆಗೋಲ್ಲ. ಇನ್ನು ಅವ್ರ ಪಾಪ ಬಂದ ತಕ್ಷಣವೇ ಸುಮ್ಮನೆ ಆರಾಮಾಗೆ ಇನ್ನು ಹೋಗ್ತಾ ಇದ್ದಾನೆ. ಇಲ್ಲಾಂದರೆ ತುಂಬ ಆಟ ಮಾಡೋದು, ಅಳೋದು ಅಂತ ಸುಮ್ಮನೆ ನನ್ನ ಹತ್ರನೇ ಜಾಸ್ತಿ ಆಟ ಮಾಡೋದು, ಅವ್ರ ಪಪ್ಪನ ಹತ್ರ ಜಾಸ್ತಿ ಆಟ ಮಾಡೋದಿಲ್ಲ. ಇಲ್ಲಿ ನೋಡ್ಬೋದು ನಮ್ಮ ಗುಂಡನೂ ಹೋದ, ಇನ್ನು ವಿಮಾನನೂ ಬಂತು. ಅವನಿದ್ರಂತೂ ಸಖತ್ತು ಖುಷಿ ಪಡೋನು, ತುಂಬ ಕೆಳಗಡೆನೇ ಹೋಗ್ತಾ ಇತ್ತು. ಇನ್ನು ಅದನ್ನು ಸ್ವಲ್ಪ ಹಂಗೆ ವೀಡಿಯೋ ಮಾಡಿಕೊಂಡೆ. ಇನ್ನು ಸಿಕ್ಕಾಪಟ್ಟೆ ಪಾತ್ರೆ ಇದ್ದು ಫ್ರೆಂಡ್ಸ್, ನಿಜವಾಗ್ಲೂ ಎಷ್ಟು ಪಾತ್ರೆ ಅಂದರೆ ಇವತ್ತು ಅದೇ ನಾನು ಸೋಮವಾರ ಊರಿಗೆ ಹೋಗಿದ್ನಲ್ವ, ಅವಳು ಬಿಟ್ಟು ಬರೋದಕ್ಕೆ ಆ ಸೋಮವಾರ ಬೆಳಗ್ಗೆಯಿಂದ ಹಿಡಿದು ಮತ್ತೆ ನೈಟ್ ಕೂಡ ತೊಳಿಲಿಲ್ಲ, ಬಂದು ತೊಳೆಯೋದಕ್ಕೂ ಆಗಲಿಲ್ಲ. ಮತ್ತು ರಾತ್ರಿ ಮತ್ತು ಬೆಳಗ್ಗೆ ಅಡುಗೆ ಮಾಡಿರೋವು ಅವೆಲ್ಲ ಕೂಡ ತುಂಬ ಪಾತ್ರೆ ಆಗಿಬಿಟ್ಟು, ಅದಕ್ಕೆ ಇವತ್ತು ಕೂತ್ಕೊಂಡು ಎಲ್ಲ ಕೂಡ ತೊಳೆಯೋಣ ಅಂತ ಹೇಳ್ಬಿಟ್ಟು ಕೂತ್ಕೊಬಿಟ್ಟೆ. ಆಗಲೇ ಬಿಸಿಲು ಬಂದುಬಿಟ್ಟಿತ್ತು. ಇನ್ನು ಬಿಸಿಲೆಲ್ಲ ಕೂತ್ಕೊಂಡು ತೊಳಿತಾ ಇದ್ದೀನಿ. ಮತ್ತೆ ಬಿಟ್ಟರೆ ಎಲ್ಲ ಒಣಗೋಗಿ ಅದು ತುಂಬ ಹಾಳಾಗಿಬಿಡ್ತವೆ ಅಂತ ಹೇಳಿಬಿಟ್ಟು. ಇನ್ನು ಸ್ಟೀಲ್ ಪಾತ್ರೆ, ಸ್ಟೀಲ್ ತಟ್ಟೆ ಅವೆಲ್ಲ ಇರ್ತಾವಲ್ವ, ಬಿಸಿಲಿಗೆ ಏನಾದರೂ ಸ್ವಲ್ಪ ಜಾಸ್ತಿ ಇಟ್ಬಿಟ್ರೆ ಅವು ಒಡೆದೋಗ ಸೈಡಲ್ಲಿ ಒಂಥರ ಬಾಯಿ ಬಿಟ್ಬಿಡ್ತವೆ. ಹಂಗಾಗಿ ಆದಷ್ಟು ಪಾತ್ರೆಗಳು ಕೂಡ ಬಿಸಿಲಿಗೆ ಇಡೋದೇ ಬೇಡ. ಇನ್ನು ನಾವು ಅಷ್ಟೇ, ಸಖತ್ತು ಬಿಸಿಲು ಇವಾಗಂತನೂ ಎಲ್ಲೂ ಕೂಡ ಹೇಳ್ತಾನೆ ಇರ್ತಾರೆ. ಮಕ್ಕಳು ಸಮೇತ, ಸ್ವಲ್ಪ ವಯಸ್ಸಿಗೆ ಬಂದಿರೋ ಮಕ್ಕಳು ಸಮೇತ ಬಿಸಿಲಿಗೆ ತಡ್ಕೊಳ್ಳಾರ್ದ ಸತ್ತೋಗ್ತಾ ಇದ್ದಾರೆ. ಅಷ್ಟು ಬಿಸಿಲಿದೆ ಈ ವರ್ಷ ಅಂತೂ, ಸಿಕ್ಕಾಪಟ್ಟೆ ಬಿಸಿಲು. ಹಾಗಾಗಿ ಫಸ್ಟ್ ಈ ಪಾತ್ರೆ ಒಂದು ತೊಳೆದ್ಬಿಟ್ಟು ಆಮೇಲೆ ಮನೆ ಸೇರ್ಕೊಂಡ್ಬಿಡೋಣ ಅಂತ ಹೇಳಿ ನಾನು ಎಲ್ಲ ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ಸುಮಾರು ಕಮೆಂಟ್ಸ್ ಬರ್ತಾ ಇದ್ದಾವೆ. ಏನಂದರೆ ಇವಾಗ ಹೊಸ್ದಾಗಿ ನೋಡ್ತಾ ಇರ್ತಾರಲ್ವ, ಅವರು ಮಾಡ್ತಾ ಇದ್ದಾರೆ. ಇನ್ನು ಅಪ್ಪ ಅಮ್ಮನ ಬಗ್ಗೆ ಹೇಳಿ ಅಂತ ಕೂಡ ನೆನ್ನೆ ಒಬ್ಬ ಸಿಸ್ಟರ್ ಕಮೆಂಟ್ ಮಾಡಿದ್ರಿ. ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಾದರೂ ಶೇರ್ ಮಾಡ್ಕೊಳ್ತೀನಿ, ಮಿಸ್ ಮಾಡಲ್ಲ. ಯಾಕೆಂದರೆ ಅದು ತುಂಬ ಇಂಪಾರ್ಟೆಂಟು. ಅಪ್ಪ ಅಮ್ಮನ ಬಗ್ಗೆ ಮಾತಾಡಬೇಕಂದ್ರೆ ಅದು ತುಂಬ ಒಂಥರ ಬೇಜಾರು ಆಗುತ್ತೆ. ಬಟ್ ಹೇಳಲೇಬೇಕು, ಇರೋ ಸಿಚುವೇಶನ್ನು ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ. ಅಂದರೆ ನಾವು ಅನುಭವಿಸಿರೋ ನರಕ, ನಾವು ಅನುಭವಿಸಿರೋ ಕಷ್ಟ, ಆರೋಗ್ಯದ ಪ್ರಾಬ್ಲಮ್ಮು ಮತ್ತು ಮನೇಲಿ ಪ್ರಾಬ್ಲಮ್ಮು ಅದೆಲ್ಲ ಕೂಡ ಶೇರ್ ಮಾಡಿಕೊಂಡ್ರೆ ತುಂಬ
ಇದು ಮತ್ತು ಮುನ್ನೆಚ್ಚರಿಕೆ ಕೂಡ ಸಿಗುತ್ತೆ ಕೆಲವರಿಗೆ ಅನ್ನೋ ಒಂದು ಅಭಿಪ್ರಾಯ ನನಗೆ. ಅದು ಆದಷ್ಟು ನಾನು ನೆಕ್ಸ್ಟ್ ವ್ಲಾಗುಗಳಲ್ಲೆಲ್ಲ ಶೇರ್ ಮಾಡ್ಕೊಳ್ತೀನಿ ಮುಂದೆ ಬರೋ ವ್ಲಾಗಲ್ಲಿ. ಇದು ಮಾತ್ರ ಸ್ವಲ್ಪ ಚಿಕ್ಕದಾಗೇ ಇದೆ ಇವತ್ತು ವ್ಲಾಗು, ಏನು ಇದು ಮಾಡಿಬಿಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ. ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ನನಗೆ. ಮತ್ತು ವೀಡಿಯೋ ಮಾತ್ರ ಕಂಟಿನ್ಯೂ ಆಗಿ ಫುಲ್ ವೀಡಿಯೋ ನೋಡಿ, ಅರ್ಧಂಬರ್ಧ ವೀಡಿಯೋ ಮಾತ್ರ ನೋಡಬೇಡಿ. ಯಾಕೆಂದರೆ ಸೆಂಟ್ರಲ್ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ, ನಿಮಗೂ ಕೂಡ ಬೋರ್ ಅನಿಸ್ಬೋದು. ಇವಾಗ ಟಿ ವಿ ನೋಡಿದಾಗ ಅಡ್ವರ್ಟೈಸ್ ಎಷ್ಟು ಸತಿ ಬರುತ್ತೆ, ಆವಾಗ ಕೂಡ ಬೇಜಾರು ಮಾಡ್ಕೊಳ್ಳಲ್ಲ ತಾನು, ಹಂಗೆ ನೋಡ್ತಾ ಇರ್ತೀರ. ಅಟ್ಲೀಸ್ಟ್ ಇದು ಅಷ್ಟೇ, ಇದು ಕೂಡ ಜಾಸ್ತಿ ಬರೋದಿಲ್ಲ, ಸ್ವಲ್ಪ ಅಷ್ಟೇ, ಒಂದು ನಿಮಿಷ, ಎಷ್ಟು ನಿಮಿಷನೋ ಎಷ್ಟು ಸೆಕೆಂಡ್ ಬರುತ್ತೋ ನನಗೂ ಕೂಡ ಸರಿಯಾಗಿ ಐಡಿಯಾ ಇಲ್ಲ. ಆದರೂ ಕೂಡ ಬರ್ತಾ ಇರುತ್ತೆ, ಆದರೂ ಸ್ಕಿಪ್ ಮಾಡಬೇಡಿ. ದಯವಿಟ್ಟು ಫುಲ್ಲು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ಒಳ್ಳೊಳ್ಳೆ ವೀಡಿಯೋಗಳಲ್ಲಿ ಸಿಗೋಣ. ಇನ್ನು ನಮ್ಮದು ಹಾಸ್ಪಿಟಲ್ ವ್ಲಾಗ್ ಎಲ್ಲ ಮಾಡಬೇಕು, ಇನ್ನು ಹಾಸ್ಪಿಟಲ್ ಕೂಡ ಹೋಗಬೇಕು, ಅದು ಕೂಡ ನಿಮಗೆ ಹೆಲ್ಪ್ ಆಗ್ಬೋದು. ನೆಕ್ಸ್ಟ್ ಎಲ್ಲ ಹೋದಾಗ ಕೂಡ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ, ಅಲ್ಲಿವರೆಗೆ ವ್ಲಾಗ್ ನೋಡ್ತಾಯಿರಿ.